ಹೆಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಯೋಗಾಭ್ಯಾಸವನ್ನು ಸ್ಟಾರ್ಟ್ ಮಾಡುವ ನಾವು. ಲೆಟ್ಸ್ ಸ್ಟಾರ್ಟ್ ಟುಡೇಸ್ ಯೋಗ ಸೆಷನ್ ವಿತ್ 3 ರೌಂಡ್ಸ್ ಆಫ್ ಓಂಕಾರ. Inhale. ಎರಡು ಕೈಗಳಿಗೆ ಘರ್ಷಣೆ ಕೊಡಿ. ಕೈಯ ಬಿಸಿ ಶಾಖವನ್ನು ಕಣ್ಣುಗಳಿಗೆ ಮುಟ್ಟಿಸಿ ಸ್ಲೋಲಿ ಓಪನ್ ಯುವರ್ ಐಸ್. ಈಗ ನಿಧಾನವಾಗಿ ನಿಂತುಕೊಳ್ಳಿ. ಎರಡು ಕಾಲುಗಳನ್ನು ಹೀಗೆ ಜೋಡಿಸಿ ಸಮಸ್ಥಿತಿಗೆ ಬಂದು ಕಾಲ ನಡುವೆ ಮುಂದಡಿ ಅಂತರಾಗದ ನಿಧಾನವಾಗಿ ಕೈಗಳನ್ನು ಮೇಲೆ ತಂದು ಹಿಮ್ಮಡಿಯನ್ನು ಮೇಲೆ ಎತ್ತಿ ಫುಲ್ ಬಾಡಿಯನ್ನು ಸ್ಟ್ರೆಚ್ ಮಾಡಿ. ಯಾವುದಾದ್ರೂ ಒಂದು ಪಾಯಿಂಟನ್ನು ನೋಡಿ ಮೇಂಟೈನ್ ಮಾಡಿ. ಸ್ಲೋಲಿ ಕೈಗಳನ್ನು ಕೆಳಗಿರಿಸಿ. ಈಗ ವಾಕಿಂಗ್ ಮಾಡುವ ನಮ್ಮ ಬೆರಳುಗಳ ಕಾಲು ಬೆರಳುಗಳಲ್ಲಿ ಹಿಮ್ಮಡಿ ಮೇಲೆ ಎತ್ತಿರಬೇಕು. ಮತ್ತೆ 5 Stretch your body completely up. ಈಗ ಅರ್ಧಕಟಿ ಚಕ್ರಾಸನ. ಒಂದು ಸೈಡಿಗೆ ಹೀಗೆ ಬೆಂಡ್ ಮಾಡಿ, ಇನ್ನೊಂದು ಕೈ ದೇಹದಿಂದ ಹೊರಕ್ಕಿರಬೇಕು. ಮೇಂಟೈನ್ ಮಾಡಿ. ಇನ್ಹೇಲ್, ಎಕ್ಸೇಲ್, ಸ್ಲೋಲಿ ಕಮ್ ಅಪ್. ನಿಧಾನವಾಗಿ ಕೈಗಳನ್ನು ಕೆಳಗಿರಿಸಿ. ಈಗ ಇನ್ನೊಂದು ಬದಿಯಲ್ಲಿ ನಿಧಾನವಾಗಿ ಕೈಯನ್ನು ಮೇಲೆ ತಗೊಂಡು ಮೇಲೆಗೆ ಸಂಪೂರ್ಣವಾಗಿ ಸ್ಟ್ರೆಚ್ ಮಾಡಿ, ಮತ್ತೆ ಸೈಡಿಗೆ ಬೆಂಡಾಗಿ ನಿಮ್ಮ ಬಲಗೈ ದೇಹದಿಂದ ಹೊರಕ್ಕಿರಲಿ. ಮೇಂಟೈನ್ ಮಾಡಿ. ಇನ್ಹೇಲ್ ಡೀಪ್ಲಿ, ಎಕ್ಸೇಲ್. ನಿಧಾನವಾಗಿ ಮೇಲೆ ಬಂದು ಕೈಗಳನ್ನು ಕೆಳಗಿರಿಸಿ. ಈಗ ಕಾಲ್ಗಳ ನಡುವೆ 2 ರಿಂದ 3 ಅಡಿ ಅಂತರ ಅಗಲ ಇರಲಿ. 2 to 3 feet ಡಿಸ್ಟೆನ್ಸ್ ಬಿಟ್ವೀನ್ ಯುವರ್ ಫೀಟ್. ಕೈಗಳನ್ನು ಹೀಗೆ ತಂದು ಬಲಬದಿಗೆ ಬೆಂಡಾಗಿ ತ್ರಿಕೋಣಾಸನ. ಎದುರುಗಡೆ ನೋಡಿ ಅಥವಾ ಎಡಕೈಯನ್ನು ನೋಡ್ಬೋದು. ಜಸ್ಟ್ ಸ್ಟೇ ಹಿಯರ್ ಫಾರ್ ಅ ವೈಲ್. ಬ್ರೀತ್ ಇನ್ ತ್ರಿಕೋಣಾಸನ. ಇನ್ಹೇಲ್ ಆ್ಯಂಡ್ ಎಕ್ಸ್ಹೇಲ್. ಸ್ಲೋಲಿ ಕಮ್ ಅಪ್. ನಾವು ವಿಲ್ ಪ್ರಾಕ್ಟೀಸ್ ಆನ್ ದ ಅದರ್ ಸೈಡ್. ಇನ್ನೊಂದು ಬದಿಯಲ್ಲಿ ಅಭ್ಯಾಸ ಮಾಡುವ. ನಿಧಾನವಾಗಿ ಎರಡೂ ಕೈಗಳನ್ನು ಭುಜದ ಎತ್ತರಕ್ಕೆ ತಂದು ಈಗ ಎಡಗೈಯನ್ನು ಕೆಳಗೆ ತನ್ನಿ. ಸ್ಲೋಲಿ ಅಲ್ಲೇ ಮೇಂಟೈನ್ ಮಾಡಿ. ಇನ್ಹೇಲ್ ಆ್ಯಂಡ್ ಎಕ್ಸ್ಹೇಲ್. ವೆರಿ ಗುಡ್. ಇನ್ಹೇಲ್ ಆ್ಯಂಡ್ ಎಕ್ಸ್ಹೇಲ್. ನಾರ್ಮಲ್ ಬ್ರೀದಿಂಗ್ ಇರಲಿ. ಮೇಂಟೈನ್. ವೆರಿ ಗುಡ್. ನಿಧಾನವಾಗಿ ಮೇಲೆ ಬನ್ನಿ. ಕೈಗಳನ್ನು ಕೆಳಗಿರಿಸಿ. ಈಗ ನಿಮ್ಮ ಹಿಮ್ಮಡಿಯನ್ನು ಹೀಗೆ ಎತ್ತುದು, ಟೋಸನ್ನು ಎತ್ತುದು. ರೇಸ್ ಯೋರ್ ಹೀಲ್ಸ್ ಆ್ಯಂಡ್ ಯೋರ್ ಟೋಸ್. ಹೀಲ್ಸ್ ಆ್ಯಂಡ್ ಯೋರ್ ಟೋಸ್. ಹೀಲ್ಸ್ ಆ್ಯಂಡ್ ಯೋರ್ ಟೋಸ್. ಹೀಲ್ಸ್ ಆ್ಯಂಡ್ ಯೋರ್ ಟೋಸ್. ನಿಮ್ಮ ಕಾಫ್ ಮಸಲ್ಸಿಗೆ, ನಿಮ್ಮ ಕಾಲುಗಳ ಸ್ಟ್ರೆಂಥನಿಂಗಿಗೆ, ಮಸಲ್ ಸ್ಟ್ರೆಂಥನಿಂಗಿಗೆ ಒಳ್ಳೆಯ ಅಭ್ಯಾಸ. ಇದನ್ನು ಅಭ್ಯಾಸ ಮಾಡ್ಬೋದು ನೀವು. ಈಗ ನಿಧಾನವಾಗಿ ಮಲ್ಕೊಂಡು ಎರಡು ಕಾಲುಗಳನ್ನು ಬೆಂಡ್ ಮಾಡಿ ಎಡಗಾಲನ್ನು ಬಲಗಾಲನ ಮೇಲೆ ಹೀಗೆ ಇಟ್ಟು ಕೈಗಳಿಂದ ಕಾಲನ್ನು ಹೀಗೆ ಎಳೀರಿ. ನಿಮಗೆ ಸ್ಟ್ರೆಚ್ ಸಿಗ್ತದೆ. ಸೊಂಟ ನೋವಿರುವವರು IVDP ಅಂತ ಹೇಳ್ತಾರೆ. ಸಯಾಟಿಕ್ ಪೇನ್, ಸೊಂಟದಿಂದ ಕಾಲುಗಳಿಗೆ ಪೇನ್ಗಳನ್ನು ಒಳ್ಳೆಯ ಅಭ್ಯಾಸ. ಈಗ ಕಾಲುಗಳನ್ನು ಹೀಗೆ ನೇರ ಮಾಡಿ ಅಪ್ ಡೌನ್, ಅಪ್ ಡೌನ್, ಅಪ್ ಡೌನ್, ಅಪ್ ಡೌನ್, ಅಪ್ ಡೌನ್, ಅಪ್
ಡೌನ್, ಅಪ್, ಡೌನ್. ಇದನ್ನು ಮಾಡಿ ಒಳ್ಳೆಯ ಸ್ಟ್ರೆಚ್ ಸಿಗ್ತದೆ ನಮ್ಮ ಹ್ಯಾಮ್ಸ್ಟ್ರಿಂಗ್, ಕಾಲಿನ ಹಿಂಭಾಗಕ್ಕೆ, ಸೊಂಟದಿಂದ ಕೆಳಗಿನ ತನಕ ಹಿಂಭಾಗದಲ್ಲಿ ಒಳ್ಳೆಯ ಸ್ಟ್ರೆಚ್ ಸಿಗ್ತದೆ ಇದನ್ನು ಅಭ್ಯಾಸ ಮಾಡಿದಾಗ. ಈಗ ನಿಧಾನವಾಗಿ ಸೈಡ್ ಟ್ವಿಸ್ಟ್, ಸೊಂಟದ ಭಾಗದ ಟ್ವಿಸ್ಟನ್ನು ಅಭ್ಯಾಸ ಮಾಡುವ ಮರ್ಕಟಾಸನ ಅಂತ ಹೇಳ್ತೇವೆ. ಒಂದು ಬದಿಗೆ ಕಾಲು ಕತ್ತು ಆಪೋಸಿಟ್ ಡೈರೆಕ್ಷನಲ್ಲಿರಲಿ, ಮೇಂಟೈನ್ ಮಾಡಿ. ದೀರ್ಘವಾದ ಉಸಿರು, ನಿಧಾನವಾಗಿ ಉಸಿರನ್ನು ಬಿಡುವುದು. ಇನ್ಹೇಲ್ ಆ್ಯಂಡ್ ಎಕ್ಸ್ಹೇಲ್. ರಿಲ್ಯಾಕ್ಸ್ ಮಾಡಿ ನಿಮ್ಮ ಸೊಂಟದ ಭಾಗವನ್ನು ಗಮನಿಸಿ. ನಿಧಾನವಾಗಿ ಈಗ ಆಗ ಮಾಡಿದ್ದೇ ಇನ್ನೊಂದು ಕಾಲಲ್ಲಿ ಅಭ್ಯಾಸ ಮಾಡುವ, ಬಲಗಾಲನ್ನು ಎಡಗಾಲಿನ ಮೇಲೆ. Just try to stretch inward so that you will get a nice stretch on your hamstring muscles, especially from your low back till the back of your knee. Now slowly raise your left leg. Try to do this ankle joint movement up and down. ಮೇಲೆ ಕೆಳಗೆ, ಮೇಲೆ ಕೆಳಗೆ, ಅಪ್ ಡೌನ್, ಅಪ್ ಡೌನ್, ಅಪ್ ಡೌನ್. ಸ್ಟ್ರೆಚ್ಚನ್ನು ಗಮನಿಸಿ, ಫೀಲ್ ಮಾಡಿ, ಸ್ಟ್ರೆಚ್ಚನ್ನು ಫೀಲ್ ಮಾಡಿ. ವೆರಿ ಗುಡ್. ಒಳ್ಳೆಯ ಸ್ಟ್ರೆಚ್ ಅನುಭವವಾಗ್ತಾ ಉಂಟು. ಜಸ್ಟ್ ಫೀಲ್ ದ ಸ್ಟ್ರೆಚ್ ಕಂಪ್ಲೀಟ್ಲಿ. ವೆರಿ ಗುಡ್ ಪ್ರಾಕ್ಟೀಸ್. ಈಗ ನಿಧಾನವಾಗಿ ಮರ್ಕಟಾಸನದ ಅಭ್ಯಾಸ, ಸೊಂಟದ ಭಾಗದ ಟ್ವಿಸ್ಟನ್ನು ಅಭ್ಯಾಸ ಮಾಡುವ. ಆಗ ಯಾವ ಕಡೆ ಮಾಡಿದ್ರಿ ಅದರ ಅಪೋಸಿಟ್ ಡೈರೆಕ್ಷನಲ್ಲಿ ಈಗ ಮಾಡಿ. ಜಸ್ಟ್ ಡೂ ದ ಅಪೋಸಿಟ್ ಡೈರೆಕ್ಷನ್. ಇಫ್ ಯು ಹ್ಯಾವ್ ಡನ್ ರೈಟ್ ಸೈಡ್, now left side. If you have done left side, now you can do right side. Just stay there for a while. Your spine will be relaxed, back muscles will be relaxed. Just feel the relaxation. Very good. Slowly come back. ಈಗ ಎರಡೂ ಕಾಲುಗಳನ್ನು ಹೀಗೆ ಮೇಲೆ ಎತ್ತಿ ನಿಮ್ಮ ಕೈಗಳಿಂದ ಕಾಲುಗಳನ್ನು ಹೊಟ್ಟೆಗೆ ಒತ್ತಿ ಹಿಡಿಯಿರಿ. ಪವನ ಮುಕ್ತಾಸನ. ಪವನ ಮುಕ್ತಾಸನ ಫುಲ್ ಮಾಡಲಿಲ್ಲ ಇದರಲ್ಲಿ. ಈಗ ಜಸ್ಟ್ ನೀ ಟು ಚೆಸ್ಟ್ ಪೋಸನ್ನು ಅಭ್ಯಾಸ ಮಾಡ್ತಾ ಇದ್ದೇವೆ. ಇಲ್ಲೇ ನಾರ್ಮಲ್ ಬ್ರೀದಿಂಗ್ ಮಾಡಿ, ಆದಷ್ಟು ಹೊಟ್ಟೆಯ ಭಾಗಕ್ಕೆ ಪ್ರೆಷರ್ ಕೊಡಿ. ಆ್ಯಸಿಡಿಟಿ ಇದ್ದರೆ, ಕಾನ್ಸ್ಟಿಪೇಷನ್ ಇದ್ದರೆ, ಇಂಡೈಜೆಷನ್ ಇದ್ದರೆ, ಡೈಜೆಷನ್ ಸರಿಯಾಗೋದಿಲ್ಲ ಹೊಟ್ಟೆಯಲ್ಲಿ, ತಿಂದ ಕೂಡಲೇ ಹೊಟ್ಟೆ ಪ್ರಾಬ್ಲಮ್ ಸಮಸ್ಯೆ ಆಗ್ತದೆ ಅಂತಾದರೆ ಅದಕ್ಕೆಲ್ಲ ಒಳ್ಳೆಯ ಆಸನ. ಈಗ ಆಗುವವರು ತಲೆಯನ್ನು ನಿಧಾನವಾಗಿ, ಹಣೆಯನ್ನು ಮಂಡಿಗೆ ತಾಗಿಸಲಿಕ್ಕೆ ಟ್ರೈ ಮಾಡಿ. ಪವನ ಮುಕ್ತಾಸನ ಅಲ್ಲೇ ಇರಿ ವಿತ್ ನಾರ್ಮಲ್ ಬ್ರೀದಿಂಗ್. ವೆರಿ ಗುಡ್. ನಾರ್ಮಲ್ ಬ್ರೀದಿಂಗನ್ನು ಅಭ್ಯಾಸ ಮಾಡಿ. ಎಸ್, ವೆರಿ ಗುಡ್. ನಿಧಾನವಾಗಿ ಕಾಲುಗಳನ್ನು ಕೆಳಗಿರಿಸಿ. ಈಗ ಸುಪ್ತಬದ್ಧ ಕೋನಾಸನದಲ್ಲಿ ಹೀಗೆ ಹೊಟ್ಟೆಯ ಮೇಲೆ, ಎದೆಯ ಮೇಲೆ ಕೈ ಇಟ್ಟು ಡಯಾಫ್ರಮ್ಯಾಟಿಕ್ ಬ್ರೀದಿಂಗನ್ನು ಮಾಡಬೇಕು. ದೀರ್ಘ ಉಸಿರು ತಗೊಳ್ತಾ ಹೊಟ್ಟೆ ಹೊರಗೆ ಬರಬೇಕು, ಉಸಿರು ಬಿಡ್ತಾ ಹೊಟ್ಟೆ ಒಳಗೆ ಹೋಗಬೇಕು. ಡಯಾಫ್ರಮ್ಯಾಟಿಕ್ ಬ್ರೀದಿಂಗ್. ಉಸಿರನ್ನು ಹೊಟ್ಟೆಯಲ್ಲಿ ಕಂಪ್ಲೀಟಾಗಿ ಫಿಲ್ ಮಾಡಬೇಕು. ಜಸ್ಟ್ ನಾರ್ಮಲ್ ಮೂಮೆಂಟ್ ಆಗ್ತಾ ಇರ್ತದೆ, ಬಟ್ ಹೊಟ್ಟೆಯ ಭಾಗ ಒಳಗೆ ಹೊರಗೆ ಹೋಗ್ತಾ ಇರಬೇಕು. ನಿಧಾನವಾಗಿ ಶವಾಸನದಲ್ಲಿ ರೆಸ್ಟ್ ಮಾಡಿ. ಒಂದು 30 ಸೆಕೆಂಡ್ ಅಥವಾ 1 ನಿಮಿಷ ಕಂಪ್ಲೀಟಾಗಿ ಡೀಪ್ ಬ್ರೀದಿಂಗ್ ಮಾಡಿ ರೆಸ್ಟ್ ಮಾಡಿ. ದೀರ್ಘವಾದ ಉಸಿರು ತಗೊಳ್ಳಿ, ನಿಧಾನವಾಗಿ ಉಸಿರು ಬಿಡಿ. ದೀರ್ಘವಾದ ಉಸಿರು ತಗೊಳ್ಳಿ, ನಿಧಾನವಾಗಿ ಉಸಿರು ಬಿಡಿ. ದೀರ್ಘವಾದ ಉಸಿರು ತಗೊಳ್ಳಿ, ನಿಧಾನವಾಗಿ ಉಸಿರು ಬಿಡಿ. ವೆರಿ ಗುಡ್. ರಿಲ್ಯಾಕ್ಸ್ ಮಾಡಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು.